ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕೆಂಪೇಗೌಡರ ಪ್ರಬಂಧ ನೋಡೋಣ ಬನ್ನಿ. ಹಿರಿಯ ಕೆಂಪೇಗೌಡರ ಪ್ರಬಂಧ ನೋಡೋಣ ಬನ್ನಿ. ಇಲ್ಲಿ ಪೀಠಿಕೆ 1510ರಿಂದ 1569ವರೆಗೂ ಕೆಂಪೇಗೌಡರು ತಮ್ಮ ಬೆಂಗಳೂರಿನಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿದ್ದು, ರಾಜಧಾನಿಯಾಗುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ನಮ್ಮ ಬೆಂಗಳೂರು ಅಂತ ಹೇಳ್ಬೋದು. ವಿವರಣೆ: ಕೆಂಪೇಗೌಡರ ಇತರೆ ಹೆಸರುಗಳು ಯಾವ್ಯಾವು? ಕೆಂಪಯ್ಯ, ಕೆಂಪರಾಯ, ಕೆಂಪೇಗೌಡ, ಬೆಂಗಳೂರು, ಕೆಂಪೇಗೌಡ. ಈ 4 ಹೆಸರುಗಳಿಂದ ಕೆಂಪೇಗೌಡರನ್ನು ಕರೀತಾ ಇದ್ರು. ಕೆಂಪೇಗೌಡರ ವಿದ್ಯಾಭ್ಯಾಸ ನೋಡೋಣ ಬನ್ನಿ. ಕೆಂಪೇಗೌಡರು ಗುರುಕುಲದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಧವ ಭಟ್ಟರಿಂದ ಕಲಿತಿರುವುದರಿಂದ ತುಂಬ ಚುರುಕರಾಗಿದ್ದರು. ಹಾಗಾಗಿ ಕೆಂಪೇಗೌಡರು ವಿದ್ಯಾಭ್ಯಾಸದ ಜೊತೆಗೆ ಕತ್ತಿ ವರಸೆ, ಕುದುರೆ ಸವಾರಿ, ಮಲ್ಲಿಕಾರ್ಗ, ರಾಜನೀತಿ ಮುಂತಾದ ವಿಷಯಗಳಲ್ಲೂ ಪರಿಣಿತಿ ಪಡೆಯುತ್ತಿದ್ದರು. ತಂದೆ ಕೆಂಪೆ ನಂಜೇಗೌಡ, ತಾಯಿ ಲಿಂಗಾಂಬೆ, ಮಕ್ಕಳು ಇಮ್ಮಡಿ ಕೆಂಪೇಗೌಡ. ತಂದೆ ಹಾಗೂ ತಾಯಿ ಮಕ್ಕಳು ಕೆಂಪೇಗೌಡರ ನಮ್ಮ ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡರು. ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಸಾಮಂತ ರಾಜನಾಗಿದ್ದ ಹಿರಿಯ ಕೆಂಪೇಗೌಡ 1537ರಲ್ಲಿ ಬೆಂಗಳೂರನ್ನು ಕಟ್ಟಿದರು. ಅದೇ ಬೆಂಗಳೂರು ಕೆಂಪೇಗೌಡರ ತಾಯಿ ಕೆಂಪಾಂಬೆ ಮತ್ತು ಪತ್ನಿ ಚೆನ್ನಮಾಂಬೆ. ಕೆಂಪೇಗೌಡರ ತಾಯಿ ಹಾಗೂ ಅವರ ಪತ್ನಿ ಇಬ್ಬರು ಹಳೆ ಬೆಂಗಳೂರಿನವರು. ಹಾಗಾಗಿ ಇಬ್ಬರು ಪ್ರೀತಿಯ ನೆನಪಿಗಾಗಿ ತಾವು ನಿರ್ಮಿಸಿದ ಪಟ್ಟಣಕ್ಕೆ ಬೆಂಗಳೂರು ಎಂದು ಹೆಸರು ಇಟ್ಟರು. ಕೆಂಪೇಗೌಡರ ತಾಯಿ ಹಾಗೂ ಅವರ ಪತ್ನಿ ಇಬ್ಬರು ಕೂಡ ಅದೇ ಊರಿನವರಾಗಿದ್ದರಿಂದ ತಮ್ಮ ಬೆಂಗಳೂರನ್ನು ಹಳೆ ಬೆಂಗಳೂರಿಗೆ ಪಟ್ಟಣಕ್ಕೆ ಬೆಂಗಳೂರು ಅಂತ ಹೆಸರು ಇಡ್ತಾರೆ. ಕೆಂಪೇಗೌಡರ ಮರಣ ಕ್ರಿಶಕ 1569ರಲ್ಲಿ ಅವರು ನಿಧನ ಹೊಂದ್ತಾರೆ. ಕೆಂಪೇಗೌಡರು ಸುಮಾರು 1569ರಲ್ಲಿ ಮರಣ ಹೊಂದಿದ್ದಾರೆ. ಮಡಿದ ಸ್ಥಳದಲ್ಲಿ ಪುತ್ರ ಇಮ್ಮಡಿ ಕೆಂಪೇಗೌಡರು ತಂದೆಯವರ ಸ್ಮರಣಾರ್ಥ ವೀರ ಸಮಾಧಿ ಕೆಂಪೆ ಗೋಪುರವಾಗಿ ನಿರ್ಮಿಸಲಾಗಿದೆ. ಅವರ ಸ್ಮರಣಾರ್ಥಕ ವೀರ ಸಮಾಧಿ ಗೋಪುರವಾಗಿ ನಿರ್ಮಿಸಿದ್ದಾರೆ. ಉಪಸಂಹಾರ: ಕೆಂಪೇಗೌಡರಿಂದ ನಿರ್ಮಿತವಾದ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ. ಇಂದು ಬೆಂಗಳೂರನ್ನು ದೇಶ ವಿದೇಶಗಳು ತಿರುಗಿ ನೋಡುವಂತಾಗಿದೆ. ಇದಕ್ಕೆ ಕಾರಣ ಕೆಂಪೇಗೌಡರು ಅಂತಲೇ ಹೇಳ್ಬೋದು ಹೆಮ್ಮೆಯಿಂದ. ನಿಮಗೂ ಕೂಡ ಕೆಂಪೇಗೌಡರ ಈ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.